ರಾಜ್ಯ ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸುವುದಕ್ಕೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿರೋದು ಬಿಜೆಪಿಗರನ್ನ ಕೆರಳಿಸಿದೆ. ನಿಮಗೆ ಮರ್ಯಾದೆ ಇಲ್ವಾ? ಸಕ್ಕರೆ ಲಾಬಿಗೆ ಮಣಿದಿರೋದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ ಅಂತ ಗುಡುಗಿದ್ದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಾಕ್ ಸಮರವೇ ನಡೀತಾ ಇದೆ. ಕಬ್ಬಿಗೆ ಎಫ್ಆರ್ಪಿ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ವಾಕ್ ಸಮರ. ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಕೋರಿ ಪ್ರಧಾನಿಯವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಪ್ರಧಾನಿ ಸಮಯ ನೀಡಿದ್ರೆ ತಕ್ಷಣವೇ ಕೇಂದ್ರಕ್ಕೆ ನಿಯೋಗ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಈ ಪತ್ರ ರಾಜಕೀಯ ಸಮರಕ್ಕೆ ಕಾರಣವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ರೆ ಸುಳ್ಳು ಹೇಳೋದನ್ನ ಬಿಡ್ಲಿ, ಮೊದಲು ನಿಮ್ಮ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಿ ಅಂತ ತಿವಿದಿದ್ದಾರೆ. ಕೇವಲ 47 ಕೋಟಿ ಲೀಟರ್ ಎಥನಾಲ್ ಖರೀದಿ ಮಾಡಿದ್ದೀವಿ ನಾವು ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು ನಿಮಗೆ? ಒಂದು ಸುಳ್ಳು ಹೇಳೋದಕ್ಕೆ ಮುಖ್ಯಮಂತ್ರಿಗೆ ಆದಂಥವ್ರಿಗೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಬೇಡ. ಕೇಂದ್ರಕ್ಕೆ ನಿಯೋಗಲ್ಲ, ಮೊದಲು ನಿಮ್ಮ ಕರ್ತವ್ಯವನ್ನು ನಿಭಾಯಿಸ್ರಿ. ಕೇಂದ್ರ ಏನು ಮಾಡೋದು ಎಲ್ಲವೂ ಮಾಡಿದೆ. ಕೇಂದ್ರ ತನ್ನ ಕರ್ತವ್ಯವನ್ನು ನಿಭಾಯಿಸಿದೆ, ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ರಿ ಮೊದಲು ಅಂತ ಹೇಳಿದ್ದಾರೆ. ಆವರ್ತನ ಸ್ಥಾಪಿಸಿ ಅವ್ರಿಗೆ ದುಡ್ಡು ಕೊಡ್ಬೇಕಂತ. ಯಾರು? ಸಿದ್ದರಾಮಯ್ಯನವರು. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾರೆ. ಈಗೇನಾಗಿದೆ ನಿಮ್ಮ ಗಾಡಿ ಯಾಕೆ ಮಾಡ್ತಾ ಇಲ್ಲ ಅಂದರೆ ವಿರೋಧ ಪಕ್ಷದಾಗಿದ್ದಾಗ ಒಂದು ಈಗೊಂದನ. ಹಾಗಾಗಿ ಸಂಪೂರ್ಣವಾಗಿ ಸುಳ್ಳು ಹೇಳುವ ಕೆಲಸವನ್ನು ಇವರು ಮಾಡಿದ್ದಾರೆ. ಇದನ್ನು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ನಾವು FRP ಜಾಸ್ತಿ ಮಾಡೋದ್ರ ಜೊತೆಗೆ ಎಥೆನಾಲು ಜಾಸ್ತಿ ಖರೀದಿ ಮಾಡಿದ್ದೀವಿ, ಎಕ್ಸ್ಪೋರ್ಟು ಅಲೋ ಮಾಡಿದ್ದೀವಿ. ನೀವು ನಿಮ್ಮ ಕಾಲದಲ್ಲಿ UPA ಕಾಲ ಅಂತಂದ್ರೆ ಅದು ಲಾಬಿಂಗ್ ಮಣಿ ತರುವಂಥ ಕಾಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ರಾಜ್ಯ ಸರ್ಕಾರಕ್ಕೆ ಕುಟುಕಿದ್ದಾರೆ. ಮೋದಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಅಂತ ಹರಿಹಾಯ್ದಿದ್ದಾರೆ. HDK ಆರೋಪಕ್ಕೆ ಚೆಲುವರಾಯಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ಇವರ ಮಾಡ್ಕೊಂಡಿರೋ ತಪ್ಪುಗಳಿಗೆ ಅವರ ಮೇಲೂ ಜನಗಳಲ್ಲಿ ಅನುಮಾನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಬರೆದಿರ್ತಕ್ಕಂಥ ಪತ್ರ. ಎಲ್ಲ ರೈತರ ಪರ ಅಂತ ಹೇಳುವಂಥ ಮಂತ್ರಿಗಳೇನಿದ್ದಾರೆ ಕೇಂದ್ರದಲ್ಲಿ, ರಾಜ್ಯದ ಪರವಾಗಿ ಹೋಗಿರೋದು, ಅವರು ಕೇಂದ್ರದಲ್ಲಿ ಕೂತು ಇದನ್ನ ಬಗೆಹರಿಸಬೇಕು. ಅವರು ಬಗೆಹರಿಸದಲ್ಲೇ ಕದ್ದಾಡ್ತಕ್ಕಂಥದ್ದು, ಸುಳ್ಳು ಹೇಳ್ಕೊಂಡು ಅದೋ ಇದು ಸಬೂಬು ಹೇಳತಕ್ಕಂಥದ್ದು. FRP ನಿಗದಿ ಕೇಂದ್ರದ್ದು ಅಂತ ಸಿಎಂ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿಜಯೇಂದ್ರ, ರಾಜ್ಯಗಳನ್ನ ಕೇಳೆ ಕೇಂದ್ರ FRP ಫಿಕ್ಸ್ ಮಾಡುತ್ತೆ, ನೀವು FRP ಬಿಡಿ, SAP ದರ ಕೊಡಿ ಅಂತ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಆದರೆ ಇದಕ್ಕೆ ಸಚಿವ ಕೃಷ್ಣ ಭೈರೇಗೌಡ ತಿರುಗೇಟು ನೀಡಿದ್ದಾರೆ. ನಿಮ್ಮ ಸ್ಟೇಟ್ ಅಡ್ವೈಸರಿ ಪ್ರೈಸ್ SAP ಏನಿದೆ, ಕೇಂದ್ರ ನಿಗದಿ ಮಾಡಿರ್ತಕ್ಕಂಥ FRPಗಿಂತಲೂ ಕೂಡ ಹೆಚ್ಚು ದರವನ್ನ ಕೊಡಬಹುದು. ಯಾರು ಕೂಡ ನಿಮ್ಮನ್ನು ತಡೆಯೋದಿಲ್ಲ. ಅವ್ರ ಜವಾಬ್ದಾರಿ ಇಲ್ವಾ? ಹಂಗಾದ್ರೆ ಕಾರ್ಖಾನೆಗಳನ್ನ ಕರೆಸಿ ಮೀಟಿಂಗ್ ಮಾಡ್ತಾ ಇದೀವಿ. ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಏನ್ ಕಳೆಕಾಯಿ ತಿಂತಾ ಇದೆಯಾ? ಯಾಕೆ ರೈತರು ಬೀದಿಗೆ ಬಂದಿರುವಾಗ ಕೇಂದ್ರ ಸರ್ಕಾರ ಏನ್ ಪ್ರಯತ್ನ ಮಾಡಿದೆ? ಇನ್ನು ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರ ಸಮಸ್ಯೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಒತ್ತಾಯಿಸಿದ್ದಾರೆ. ಇದಕ್ಕೆ ಬನ್ನಿ, ಪ್ರಧಾನಿಗಳನ್ನ ಭೇಟಿ ಮಾಡಿ ಅಂತ ಸೋಮಣ್ಣ ಆಹ್ವಾನ ನೀಡಿದ್ದಾರೆ. ಕೇಂದ್ರ ಸರ್ಕಾರನೂ ಗಂಭೀರವಾಗಿ ತೆಗೆದುಕೊಳ್ಬೇಕು, ರಾಜ್ಯ ಸರ್ಕಾರ ಮಾತ್ರ ಗಂಭೀರವಾಗಿ ತೆಗೆದುಕೊಂಡಿದೆ. ಮೊದಲು ನೀವು ಗೂಬೆ ಕೂರಿಸೋದನ್ನ ಬಿಟ್ಟು ನಿಮ್ ಕರ್ತವ್ಯ ನೀವು ಮಾಡಿ, ಅದು ಮಾಡ್ಬಿಟ್ಟು ಬನ್ನಿ ಅಲ್ಲಿಗೆ, ಪ್ರಧಾನಿಗಳನ್ನ ಭೇಟಿ ಮಾಡಿ. ಒಟ್ಟಾರೆ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸಿದ್ರೆ ಕೇಂದ್ರದವರು ನಿಮ್ಮದೇ ಜವಾಬ್ದಾರಿ ಅಂತಿದ್ದಾರೆ. ಜಟಾಪಟಿ ಏನೇ ಇರಲಿ, ಅಂತಿಮವಾಗಿ ರೈತರಿಗೆ ನ್ಯಾಯಯುತ ಬೆಲೆ ಸಿಗೋದು ಇಲ್ಲಿ ಮುಖ್ಯವಾಗಿದೆ. ಬ್ಯೂರೋ ರಿಪೋರ್ಟ್, TV9.